ಕೋಪ ಬಂದ 5 ನಿಮಿಷಗಳಲ್ಲಿ ನೀವು ಹೇಳಿದ ಒಂದು ಮಾತು 5 ವರ್ಷಗಳ ಕಷ್ಟಪಟ್ಟು ಸಂಪಾದಿಸಿದ ನಂಬಿಕೆಯನ್ನ ನಾಶ ಮಾಡಬಹುದು. ಅದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಮೊದಲು ಸಣ್ಣ ಕೋಪ, ನಾನು ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳ್ತೀರಿ. ನಂತರ ಸಣ್ಣ ವಿಚಾರಕ್ಕೂ ಗಟ್ಟಿಯಾಗಿ ಮಾತನಾಡೋದು, ಅರ್ಚಾಡೋದು, ಅವಮಾನಿಸೋದು. ಮೊದಲ ದಿನ ಏನೂ ಆಗೋದಿಲ್ಲ. ಮೊದಲ ತಿಂಗಳು ಟೀಮ್ ಕೂಡ ಸಹಿಸಿಕೊಳ್ಳುತ್ತೆ. ಆಗ ನೀವು ಕೂಡ ಅಂದ್ಕೋತೀರಿ, ನನ್ನ ಕೋಪದಿಂದಲೇ ಈ ಟೀಮ್ ನಡೀತಾ ಇದೆ, ಕಂಪನಿ ನಡೀತಾ ಇದೆ ಅಂತ. ಆದ್ರೆ ನಿಜ ಏನು ಗೊತ್ತಾ? ನಿಮ್ಮ ಕೋಪದಿಂದ ಕಂಪನಿ ನಡೀತಾ ಇರೋದಿಲ್ಲ, ನಿಮ್ಮ ಭಯದಿಂದ ಸ್ವಲ್ಪ ಕಾಲ ಮಾತ್ರ ನಡೆಯುತ್ತೆ. ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಅತ್ಯಂತ ಮೌಲ್ಯಯುತವಾದ ಆಸ್ತಿ ಯಾವ್ದು ಗೊತ್ತಾ? ಅವನ ತಂಡ. ಆದ್ರೆ ಕೋಪ ಮೊದಲು ಒಡೆಯೋದೇ ನಿಮ್ಮ ಟೀಮ್ ನಲ್ಲಿರುವಂತಹ ನಂಬಿಕೆಯನ್ನ. ಉದ್ಯೋಗಿಗಳು ನಿಮ್ಮ ಬಳಿ ಬರೋದಕ್ಕೆ ಹೆದರ್ತಾರೆ, ಹೊಸ ಐಡಿಯಾ ಹೇಳೋದಕ್ಕೆ ಹೆದರ್ತಾರೆ, ತಪ್ಪು ನಡೆದ್ರೂ ಕೂಡ ಮುಚ್ಚಿಡ್ತಾರೆ, ಸಮಸ್ಯೆ ಹೇಳದೆ ಉದ್ಯೋಗ ಬಿಡ್ತಾರೆ. ನಿಧಾನವಾಗಿ ನಿಮ್ಮ ಸುತ್ತಲೂ ಸತ್ಯ ಹೇಳೋರ ಸಂಖ್ಯೆ ಕಡಿಮೆ ಆಗುತ್ತೆ. ಅದು ಕಂಪನಿ ಪತನದ ಮೊದಲ ಸೂಚನೆಯಾಗಿರುತ್ತೆ. ಕೋಪದಲ್ಲಿ ತೆಗೆದುಕೊಂಡ ಒಂದು ನಿರ್ಧಾರ ಕೋಟ್ಯಾಂತರ ರೂಪಾಯಿಗಳ ನಷ್ಟವನ್ನ ತರಬಹುದು. ಕೋಪದಲ್ಲಿ ಹೇಳಿದ ಒಂದು ಮಾತು 10 ವರ್ಷಗಳ ಸಂಬಂಧವನ್ನ ಮುಗಿಸಬಹುದು. ಕೋಪದಲ್ಲಿ ಅವಮಾನಿಸಿದ ಒಬ್ಬ ಉದ್ಯೋಗಿ ನಾಳೆ ನಿಮ್ಮ ದೊಡ್ಡ ಸ್ಪರ್ಧಿಯ ಬಳಿ ಕೆಲಸ ಮಾಡಬಹುದು. ಇದು ಇವತ್ತು ನಿಮಗೆ ಅರ್ಥ ಆಗೋದಿಲ್ಲ, ನಾಳೆಯೂ ಕೂಡ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಪ್ರತಿ ಬಾರಿ ಕೋಪ ಬಂದ ನಂತರವೂ ಕೂಡ ನೀವು ಅದನ್ನ ಮರೀತಾ ಇರ್ತೀರಿ. ಆದ್ರೆ ನಿಮ್ಮ ಮಾತನ್ನ ಯಾರೂ ಕೂಡ ಮರೆಯೋದಿಲ್ಲ. ಒಂದು ದಿನ ನಿಮ್ಮ ಬೆಸ್ಟ್ ಎಂಪ್ಲಾಯಿ ಒಬ್ಬೊಬ್ಬರಾಗಿ ಕಂಪನಿ ಬಿಟ್ಟು ಹೋದಾಗ, ನಿಮ್ಮ ಮಕ್ಕಳು ಅಪ್ಪನ ಜೊತೆ ಮಾತನಾಡಲು ಭಯ ಆಗ್ತಾ ಇದೆ ಅಂತ ಹೇಳಿದಾಗ, ನಿಮ್ಮ ಪತ್ನಿ ಮನೆಯಲ್ಲೂ ಆಫೀಸ್ನಂತೆ ಅರ್ಚಾಡಬೇಡಿ ಅಂತ ಹೇಳಿದಾಗ, ಒಬ್ಬ ದೊಡ್ಡ ಕಸ್ಟಮರ್ ನಿಮ್ಮ ವರ್ತನೆಯಿಂದ ನಿಮ್ಮೊಂದಿಗೆ ಕೆಲಸ ಮಾಡಲು ನಿರಾಕರಿಸಿದಾಗ, ಆ ದಿನ ನಿಮಗೆ ಒಂದು ಸತ್ಯ ಅರ್ಥ ಆಗುತ್ತೆ. ನನ್ನ ಕಂಪನಿಯನ್ನ ನನ್ನ ಕಾಂಪಿಟೇಟರ್ಸ್ ಅಲ್ಲ, ನನ್ನ ಕೋಪವೇ ಹಾಳು ಮಾಡ್ತು ಅಂತ. ನೆನ್ಪಿಟ್ಕೊಳ್ಳಿ, ಕೋಪ ಅಂದ್ರೆ ಶಕ್ತಿ ಅಲ್ಲ, ಕೋಪವನ್ನ ನಿಯಂತ್ರಿಸುವುದೇ ನಿಜವಾದ ಶಕ್ತಿ. ಅರಚೋದು ನಾಯಕತ್ವ ಅಲ್ಲ, ಆಲಿಸೋದು ನಾಯಕತ್ವ. ಭಯ ಹುಟ್ಟಿಸೋದು ನಾಯಕತ್ವ ಅಲ್ಲ, ಪ್ರೇರೇಪಿಸೋದು ನಾಯಕತ್ವ. ಕೋಪ ಬಂದಾಗ ಮಾತನಾಡುವ ಮೊದಲು ಯೋಚನೆ ಮಾಡಿ, ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಶಾಂತವಾಗಿರಿ. ಯಾಕೆಂದ್ರೆ ಒಂದು ನಿಮಿಷದ ಕೋಪ ವರ್ಷಗಳ ಕಾಲ ಕಷ್ಟವನ್ನ ಸುಟ್ಟು ಹಾಕಬಹುದು. ಬಲವಾದ ಬಿಸ್ನೆಸ್ ಅನ್ನ ನಿರ್ಮಿಸುವುದು ಗಟ್ಟಿಯಾಗಿ ಮಾತನಾಡುವ ವ್ಯಕ್ತಿಯಲ್ಲ, ತನ್ನ ಭಾವನೆಗಳ ಮೇಲೆ ಗೆಲುವು ಸಾಧಿಸಿದ ನಾಯಕ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.